ಹಾಯ್, ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಒಂದು ಒಳ್ಳೆ ತರಕಾರಿ ಪಲ್ಯ ಮಾಡೋದ್ರ ಮುಖಾಂತರ. ಸೊ ನೋಡ್ತಾ ಇರಿ ಏನೇನು ಮಾಡ್ತೀನಿ. ಸೊ ಇದೆಲ್ಲ ಮಾಡಿ ಆದಮೇಲೆ ಎಲ್ಲಿಗೆ ಹೋಗ್ತೀನಿ ಅಂತಲೂ ಕೂಡ ತೋರಿಸ್ತೀನಿ ಇವತ್ತು. ಸೊ ಕೀಪ್ ವಾಚಿಂಗ್. ಇಲ್ಲಿ ಬೀನ್ಸು ಎಲ್ಲನೂ ನೀಟಾಗಿ ಸೋಸ್ಕೊಂಡು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್, ಬೀನ್ಸ್ ಮತ್ತು ಆಲೂಗಡ್ಡೆ ಎಲ್ಲನೂ. ಇದನ್ನೆಲ್ಲ ವಾಶ್ ಮಾಡಿ ಇಟ್ತಿದ್ದೀನಿ. ನೀಟಾಗಿ ವಾಶ್ ಮಾಡ್ಕೊಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ಇದನ್ನೆಲ್ಲ ತೊಳೆಯೋಷ್ಟು ಸಾಕಾಗುತ್ತೆ. ಎಷ್ಟು ಮಣ್ಣಿರುತ್ತೆ ಅಲ್ವಾ, ನೀಟಾಗಿ ತೊಳಿಬೇಕು ಒಂದು 2-3 ಸತಿ. ಇದನ್ನೆಲ್ಲ ಹೆಚ್ಚಿ ಒಂದೊಳ್ಳೆ ಪಲ್ಯ ಮಾಡ್ಕೊತೀನಿ. ಇವಾಗ ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದಾರೆ. ಬಟಾಣಿ ಆಲ್ರೆಡಿ ನೆನೆಸಿದೆ ಗೈಸ್, ರೆಡಿ ಇದೆ ಬಟಾಣಿ. ಅದು ಹಸಿ ಬಟಾಣಿ, ಜಸ್ಟ್ ಸುಮ್ಮನೆ ಹಂಗೆ ನೀರಿಗೆ ಹಾಕಿರೋದು ತೊಳೆಯೋದಕ್ಕೆ. ಸೊ ಮೈ ವೆಜೀಸ್ ಆರ್ ರೆಡಿ. ಹಾಗೆ ಬಟಾಣಿ ಇದನ್ನ ನೆನೆಸಿರೋದು, ಅಂದರೆ ಹಸಿ ಬಟಾಣಿ ತೊಳೆಯೋದಕ್ಕೆ. ಓಕೆನಾ? ನಿಮಗೆ ಯಾರಿಗಾದ್ರೂ ಯಾವುದಾದ್ರೂ ರೆಸಿಪಿ ಇಷ್ಟ ಆದರೆ, ಫುಲ್ ಕನ್ಫ್ಯೂಷನ್ ಇತ್ತು, ಡೀಟೇಲಾಗಿ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಡೌಟ್ಸ್ ಏನಿದ್ರು ಕ್ಲಾರಿಫೈ ಕೂಡ ಮಾಡಿಕೊಡ್ತೀನಿ ನಾನು. ಆ್ಯಂಡ್ ಸುಮ್ಮನೆ ನೋಡೋದ್ರಿಂದ ಯೂಸ್ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಎಲ್ಲರೂ. ಕ್ಯಾಮ್ರಾ ಕರೆಕ್ಟಾಗಿ ಇಟ್ಟಿದ್ದೀನಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಫುಲ್ ಸಣ್ಣಕ್ಕಲ್ವಾ? ಇಲ್ಲ, ಒಂದಿಷ್ಟಿಷ್ಟು ಬೇಕು. ಒಂದಿಂಚಲ್ಲಿ 2 ಆಗಬೇಕು. ನಾಲ್ಕು 5 ಇಟ್ಕೊಂಡು ಹೆಚ್ಚು ಪಟ 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 ಅಂತ ಜಾಗ ಕೊಡೋದ. ವ್ಲಾಗ್ ಮಾಡುವಾಗ ಸುಮ್ಮನೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ರು ನೋಡೋರ್ಗೂ ಒಂಥರ ಬೋರ್ ಆಗೋಗುತ್ತಲ್ವ. ಬೋರ್ ಅಂದರೆ ಒಂಥರ ತಲೆನೇ ಒಂಥರ ಆಗಿಬಿಡುತ್ತೆ, ತುಂಬ ಮಾತು. ಸೊ ಸ್ವಲ್ಪ ಹೊತ್ತು ಕಾಮಾಗಿ ಕೂಡ ಇದ್ದರೆ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಮಾತಾಡ್ತಿಲ್ಲ, ಕಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ವೆಜ್ಜೀಸ್ನೆಲ್ಲ. ಚಪಾತಿ ಹಿಟ್ಟು ರೆಡಿ ಇದೆ, ಕಲಸಾಯ್ತು. ಇವಾಗ ತರಕಾರಿ ಹೆಚ್ಕೋಬೇಕು. ತರಕಾರಿ ಹೆಚ್ಕೋಬೇಕು. ಚಪಾತಿ ಹಿಟ್ಟು ರೆಡಿ ಇದೆ, ಕಲಸಾಯ್ತು. ಇದನ್ನು ಹೆಚ್ಕೊಳ್ಳೋಣ ಬನ್ನಿ. ಇದನ್ನು ಹೆಚ್ಕೊತಿದ್ದೀನಿ ಗೈಸ್. ಕ್ಯಾಪ್ಸಿಕಮ್ ಹೆಚ್ಕೊತಾ ಇದ್ದೀನಿ ಗೈಸ್. ಕ್ಯಾಪ್ಸಿಕಮ್ನ ಸ್ವಲ್ಪ ದೊಡ್ಡದಾಗಿ ಹೆಚ್ಚಬೇಕು ಗೊತ್ತಾ, ಅದ್ರ ಜೊತೆ ಇದು ಬೇಗ ಬೇಯುತ್ತಲ್ಲ ಅದಕ್ಕೆ.
ಏನಂತ ಎಲ್ಲ ನೋಡಿ ಈಗ ಎಲ್ಲನೂ ಹೆಚ್ಚಿರೋದು ಈ ಸ್ಟೇಜಲ್ಲಿದೆ. ಬೀನ್ಸು, ಬಟಾಣಿ ಮತ್ತು ಆಲೂಗಡ್ಡೆ, ಕ್ಯಾಪ್ಸಿಕಮ್. ಸೊ ಇಷ್ಟು ಇವಾಗ ರೆಡಿ ಇದೆ. ಆಲೂಗಡ್ಡೆ ಕಪ್ಪಾಗಬಾರ್ದಲ್ಲ, ಸೊ ಇಲ್ಲಿ ಬಟಾಣಿನ ಹಾಕಿ ನೀರು ಹಾಕಿದ್ದೀನಲ್ಲ ಅದರೊಳಗೇ ಆಲೂಗಡ್ಡೆನ ಹಾಕ್ಬಿಟ್ಟು ಬಿಟ್ಟಿದ್ದೀನಿ. ಇವಾಗೇನು ಹೆಚ್ಕೊತಿದ್ದೀನಿ ಅಂದರೆ ತರಕಾರಿ ಹೆಚ್ಚಿಬಿಟ್ರೆ ಪಲ್ಯ ಆಗೋಗ್ಬಿಡುತ್ತಾ, ಅದಕ್ಕೆ ಮಸಾಲೆ ಐಟಮ್ಸ್ ಬೇಕು ತಾನೆ. ಮಸಾಲೆ ಅಂದರೆ ಪೌಡರ್ ಅಲ್ಲ, ಈ ಈರುಳ್ಳಿ, ಮೆಣಸಿನ್ಕಾಯಿ ಇದೆಲ್ಲ ಬೇಕಲ್ವಾ. ಸೊ ಅದನ್ನು ಹೆಚ್ಕೊತಾ ಇದ್ದೀನಿ ಇವಾಗ. ಮೆಣಸಿನ್ಕಾಯಿನ ಇಲ್ಲಿ ಹೆಚ್ಚುತ್ತಿರೋದು, ಈರುಳ್ಳಿ ಆ ಕಡೆ ಕಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಹೆಚ್ಕೊಬಿಟ್ರೆ ಮತ್ತೆ ಸ್ವಲ್ಪ ಕಾಯಿ ಹಾಕೋದಿದ್ರೆ ಹಾಕ್ಬೋದು, ಅದೆಲ್ಲ ರೆಡಿ ಆಗುತ್ತೆ. ಲೆಟ್ ಮೀ ಕಟ್ ಆನಿಯನ್ಸ್. ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಹಾಕೋತಿದ್ದೀನಿ. ಇಟ್ಕೊಡಿ ಕೈ. ಕಡಲೆಬೇಳೆ ಹಾಕಿ. ಕಡಲೆಬೇಳೆ ಹಾಕೊಂಡಿದ್ದೀನಿ. ಕುಕ್ಕಿಂಗ್ ಆದರೆ ಹೇಳ್ಬೋದು. ಎಷ್ಟು ಕಡಿಮೆ ಆಗ್ಬೇಕಂತ ಭಯ, ಅದಕ್ಕೆ ಹಿಂದೆ ಕೊಡೋದು. ಸಾಗು, ಆಲೂಗಡ್ಡೆ, ಬಟಾಣಿ ಎಲ್ಲ ಹಾಕಿ ಸಾಗು ಎಲ್ಲ ಕಾಮನ್ ಮಾಡ್ತಾರೆ. ಆದರೆ ಇದು ಡಿಫ್ರೆಂಟ್ ಪಲ್ಯ ಇದೆ. ಇದ್ರಲ್ಲಿ ಮಾಡೋದಿಲ್ಲ ಅಲ್ವಾ. ಸ್ವಲ್ಪ ಉಪ್ಪು ಹಾಕಿ ಬೇಗ ಬೆಳ್ತಾಗಿ. ಅದಾದಮೇಲೆ ಸಾಕು ಬಟಾಣಿ ಬೀಸೋ ಸಿಕ್ಕ.
ನಾವು ಎಷ್ಟು ಕಲರ್ಫುಲ್ ಆಗಿದೆ. ಯಾಕಲ್ಲಿ ಬಂದು ಬರ್ತಾ ಇರ್ತದೆ ನನಗೆ. ಸ್ವಲ್ಪ ಕಷ್ಟ ಅಲ್ಲ, ಎಷ್ಟು ಬೇಕಾದ್ರೂ ಕಷ್ಟ ಆಗ್ತದೆ. ಇದ್ಬಿಟ್ರೆ ಮಾಡಕ್ಕೆ ಎಷ್ಟು ಮಾಡ್ತಾರೆ, ಒಬ್ಬೊಬ್ಬರು ಮಾಡ್ತಾರೆ. Alya is getting ready. ಕಮಾನ್, ಯಾವ ಸ್ಟೇಜಲ್ಲಿ ಇದೆ ಅಂತ ಪಲ್ಯ ತೋರಿಸ್ತೀನಿ. ಇನ್ ದಿಸ್ ಸ್ಟೇಜ್ ನಾವು ಬೇಬಿ ಇದು ಆಮೇಲೆ ಸಿಗ್ತೀನಿ. ಇಲ್ಲಿ ಚಪಾತಿ ಆಗ್ತಿದೆ, ಆ ಕಡೆ ಪಲ್ಯ ರೆಡಿ ಆಗ್ತಿದೆ. ಚೆನ್ನಾಗಿದೆ, ಚೆನ್ನಾಗಿದೆ. ರೆಸಿಪಿ ಬೇಕಾದ್ರೆ ಹೇಳಿ, ವಿಡಿಯೋ ಮಾಡಿ ಹಾಕ್ತೀನಿ. ಸಂಜೆ ಮೇಲೆ ಹೊರಟಿದ್ದು ಆದಿಯೋಗಿಗೆ, ಚಿಕ್ಕಬಳ್ಳಾಪುರದಲ್ಲಿ ಇದೆಯಲ್ಲ ಸದ್ಗುರು ಸನ್ನಿಧಿ, ಸೊ ಅಲ್ಲಿಗೆ ಹೋದ್ವಿ. ಆಲ್ಮೋಸ್ಟ್ ಎಷ್ಟೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡಿ ಕಂಪ್ಲೀಟಾಗಿ. ಅವ್ರು ಬಂದ್ಬಿಡ್ತಾಳೆ ಎಲ್ಲ ಕಡೆಗೆ. ಇವರು ಎಲ್ಲಿಗೆ ಬಂದಿದ್ದೀರಮ್ಮ? ಆದಿಯೋಗಿ ಚಿಕ್ಕಬಳ್ಳಾಪುರ ಸದ್ಗುರು ಸನ್ನಿಧಿ. ಏನು ನೋಡ್ತೀರಲ್ಲ, ಇನ್ನೂ ಸ್ಟಾರ್ಟೇ ಆಗಿಲ್ಲ.
its full depth and damage. ಎಲ್ಲ ಮಾಡ್ಕೊತಾರೆ. ಹಂಗೆ ವಿಡಿಯೋ ಮಾಡ್ಕೊಂಡು ಹಂಗೆ ಹೋಗುವಾಗ ಹಂಗೆ ರಿವರ್ಸ್ ಹಂಗೆ ಅದು ಲೇಸರ್ ಶೋ ಎಲ್ಲ ಮುಗೀತು. ತುಂಬ ಬ್ಯೂಟಿಫುಲ್ ಆಗಿತ್ತು. ನೀವು ಡೈರೆಕ್ಟಾಗಿ ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ವೀಡಿಯೋಗಿಂತ ಒಂದು ಸತಿ ವಿಸಿಟ್ ಮಾಡಿ ಇನ್ನೂ ಹೋಗಿಲ್ಲ ಅಂದರೆ. ಅದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಬಿರಿಯಾನಿ ಹಂಟಿಂಗ್, ಅಂದರೆ ಮನೀಸ್ ದಮ್ ಬಿರಿಯಾನಿ ಅಂತ ಮಾಡ್ತಾರಲ್ಲ, ಸೊ ಅಲ್ಲಿಗೆ ಹೋದ್ವಿ. ಬೆಳಗಿನ ಜಾವ 2 ಗಂಟೆಗೆ ಇದು ಓಪನ್ನು ಗೈಸ್. ಸೊ ನೈಟ್ ಔಟ್ ಹೋಗಿ ಇದನ್ನು ತಿಂದು ಬಂದು ಮಲಗಿದ್ದಾಯಿತು. ಸೊ ಲೈಕ್, ಶೇರ್, ಕಮೆಂಟ್, ಬಾಯ್.